ಇವತ್ತಿನ ದಿನ ಚೈನಾ, ಜಪಾನ್, ಕೊರಿಯಾ ಇವರೆಲ್ಲರ ಸರಾಸರಿ ಲೈಫ್ ಸ್ಪ್ಯಾನ್ ಇಂಡಿಯಾಗಿಂತ ತುಂಬಾ ಮುಂದಿದೆ. ಇವತ್ತು ಭಾರತದ ಲೈಫ್ ಸ್ಪ್ಯಾನ್ ಸರಾಸರಿ 50, 40, 56ವರೆಗೆ ಬಂದು ನಿಂತಿದೆ. ಆದರೆ ಇವತ್ತಿಗೂ ಜಪಾನ್, ಚೈನಾ, ಕೊರಿಯಾದಲ್ಲಿ ಜನರು ಸರಾಸರಿ 85ರಿಂದ 90 ವರ್ಷದವರೆಗೂ ಬದುಕಿರ್ತಾರೆ. ನಮ್ಮ ಭಾರತದಲ್ಲಿ ಜನಗಳ ಹತ್ರ ಹಣದ ಕೊರತೆ ಖಂಡಿತ ಇಲ್ಲ. ನಾವು ರಿಷಿ ಕಪೂರ್ ಬಗ್ಗೆನೇ ಮಾತಾಡಿದ್ರೆ ಹಣದ ಕೊರತೆ ಏನೂ ಇರಲಿಲ್ಲ. ಕೋಟಿ ಕೋಟಿ ಹಣ ಇತ್ತು. ಸ್ಟೀವ್ ಜಾಬ್, ನಮ್ಮ ಅರುಣ್ ಜೈಟ್ಲಿ ಅವರು, ಸುಷ್ಮಾ ಸ್ವರಾಜ್ ಅವರು, ಮನೋಹರ್ ಪಾರಿಕರ್, ಇರ್ಫಾನ್ ಖಾನ್, ಫಿಲ್ಮ್ ಆಕ್ಟರ್ ಇರ್ಫಾನ್ ಖಾನ್, ಇವ್ರಿಗೆ ಯಾರಿಗೂ ಹಣದ ಕೊರತೆ ಖಂಡಿತ ಇರಲಿಲ್ಲ. ಆದರೆ ಎಲ್ಲೋ ಅವ್ರ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಡಿಸ್ಟರ್ಬ್ ಆಯಿತು, ಶರೀರದಲ್ಲಿ ಡಿಸ್ಫಂಕ್ಷನ್ ಡಿಸಾರ್ಡರ್ ಆಯಿತು, ಅದು ಡಿಸೀಸ್ ಆಗಿ ಕನ್ವರ್ಟ್ ಆಯಿತು, ಅವ್ರಿಗೆ ಬದುಕಕ್ಕೆ ಸಾಧ್ಯ ಆಗಲಿಲ್ಲ. ಇಂತಹ ಲಕ್ಷಗಟ್ಟಲೆ ಎಕ್ಸಾಂಪಲ್ಸ್ ಇವೆ. ನಾನು 3-4 ಎಕ್ಸಾಂಪಲ್ ಕೊಟ್ಟೆ ಅಷ್ಟೇನೆ. ಹಣ ಇದೆ ಅಂತಾದ್ರೂ ಕೂಡ ನೀವು ನಿಮ್ಮ ದೇಹವನ್ನ ಕಾಪಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಕನ್ಕ್ಲೂಷನ್ ಇರೋ ವಿಷಯ ಅಂದ್ರೆ 100 ಮಾತಿಗೆ 1 ಮಾತು. ನೀವು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಪರ್ಫೆಕ್ಟ್ ಆಗಿ ಇಟ್ಕೊಳ್ಳಿ. ಬ್ಲಡ್ ಸರ್ಕ್ಯುಲೇಷನ್ ಹೆಲ್ದಿ ಇದ್ರೆ ನಿಮ್ಮ ಬಾಡಿ ಪರ್ಫೆಕ್ಟ್ ಆಗಿರುತ್ತೆ. ಅದಕ್ಕೆ ಬಯೋಮ್ಯಾಗ್ನೆಟಿಸಮ್ ನ ಯೂಸ್ ಮಾಡಿ. ಬಯೋಮ್ಯಾಗ್ನೆಟ್ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ನ ಹೆಚ್ಚೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ನಿಮ್ಮ ಬಾಡಿ ಹೆಲ್ದಿ ಆಗಿರುತ್ತೆ. ಇದನ್ನ ನಾವು ತಿಳ್ಕೋಬೇಕು. ನಾನು ಪದೇ ಪದೇ ನಿಮ್ಗೆ ಇದನ್ನ ಹೇಳ್ತಾನೆ ಇದೀನಿ. ಇದು ಯಾವುದೇ ಕಾಯಿಲೆಗೆ ಔಷಧಿ ಅಲ್ಲ. ಮ್ಯಾಗ್ನೆಟಿಸಮ್ ಏನ್ ಮಾಡುತ್ತೆ? ಅರ್ತ್. ಈಗ ನಾವು ತಿಳ್ಕೋಬೇಕಾಗಿರೋ ವಿಷಯ ಅಂದ್ರೆ ಪ್ರಕೃತಿ ಅರ್ಥನಲ್ಲಿ ಯಾಕೆ ಮ್ಯಾಗ್ನೆಟಿಕ್ ಪವರ್ ನ ಹಾಕ್ತು. ನಮ್ಮ ದೇಹದಲ್ಲಿ ಐರನ್ ಯಾಕಿದೆ? ನಮ್ಮ ದೇಹದಲ್ಲಿ ಸರಾಸರಿ 4 ಗ್ರಾಮ್ ಐರನ್ ಇರುತ್ತೆ. ನಮ್ಮ ಎನ್ವಿರಾನ್ಮೆಂಟ್ ನಲ್ಲಿ ಎಲ್ಲಾ ಕಡೆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಅವೈಲೇಬಲ್ ಇದೆ. ಈ ರೂಮ್ ಅಲ್ಲಿ ಎಲ್ಲಾ ಕಡೆನೂ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಖಂಡಿತ ಇದ್ದೇ ಇದೆ. ಹಾಗಾಗಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಮತ್ತು ಐರನ್ ಇವೆರಡರ ಮಧ್ಯೆ ಇರೋ ಕನೆಕ್ಷನ್ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ನಮ್ಮ ದೇಹದಲ್ಲಿ ಐರನ್ ಯಾಕಿದೆ, ಮತ್ತೆ ಅಟ್ಮಾಸ್ಫಿಯರ್ ನಲ್ಲಿ, ಎನ್ವಿರಾನ್ಮೆಂಟ್ ನಲ್ಲಿ ಮ್ಯಾಗ್ನೆಟಿಸಮ್ ಯಾಕಿದೆ? ಬಯೋಮ್ಯಾಗ್ನೆಟಿಸಮ್ ನ ಇಡೀ ಜಗತ್ತಿನಲ್ಲಿ ಯಾರು ಚಾಲೆಂಜ್ ಮಾಡಕ್ ಆಗಲ್ಲ. ಯಾಕಂದ್ರೆ ಎಲ್ಲಾ ಕಡೆಲೂ ಬಯೋಮ್ಯಾಗ್ನೆಟಿಸಮ್ ಇದ್ದೇ ಇದೆ. ನಮ್ಮ ಭೂಮಿ ಸ್ವತಃ ಒಂದು ಮ್ಯಾಗ್ನೆಟ್. ಅದರಿಂದ ನಾರ್ತ್ ಪೋಲ್, ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಹೊಮ್ಮತ್ತೆ. ಎಲ್ಲಾ ಕಡೆಲೂ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದ್ದೇ ಇದೆ. ಯಾರಾದ್ರೂ ಹೇಳಬಹುದು ಜಗತ್ತಿನಲ್ಲಿ ಮ್ಯಾಗ್ನೆಟಿಸಮ್ ಅನ್ನೋ ವಸ್ತು ಖಂಡಿತ ಇಲ್ವೇ ಇಲ್ಲ, ಮ್ಯಾಗ್ನೆಟ್ ದೇಹದ ಮೇಲೆ ಏನು ಇನ್ಫ್ಲುಯೆನ್ಸ್ ಮಾಡಲ್ಲ ಅಂತ. ಅಂಥವ್ರು ಜಗತ್ನಲ್ಲಿ ಅತ್ಯಂತ ಮೂರ್ಖರು, ಗಮಾರರು ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಎಲ್ಲಾ ಕಡೆನೂ ಮ್ಯಾಗ್ನೆಟಿಸಮ್ ಇದೆ. ಮ್ಯಾಗ್ನೆಟಿಸಮ್ ಇರೋದ್ರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆ. ಅದಕ್ಕೆ ಪುಲ್ ಅಂಡ್ ಪುಷ್ ನಡೀತಾ ಇದೆ. ಅದಕ್ಕೆ ಬ್ಲಡ್ ಸೆಲ್ಸ್ ಒಳಗೆ ಎನರ್ಜಿ ಬರ್ತಾ ಇದೆ. ನಮ್ಮ ಬ್ಲಡ್ ಸೆಲ್ಸ್ ಒಳಗಡೆ ಟಾಕ್ಸಿನ್, ಇನ್ಸುಲಿನ್, ನ್ಯೂಟ್ರಿಷನ್, ಆಕ್ಸಿಜನ್, ವಾಟರ್ ಎಲ್ಲ ಇರುತ್ತೆ. ಅದನ್ನ ಫ್ಲೋ ಮಾಡೋ ಕೆಲಸ, ಇಡೀ ದೇಹಕ್ಕೆ ತಲುಪಿಸೋ ಕೆಲಸನ ಮ್ಯಾಗ್ನೆಟಿಸಮ್ ಮಾಡುತ್ತೆ. ಮ್ಯಾಗ್ನೆಟಿಸಮ್ ಪವರ್ ಏನು ಅಂತ ನಮಗೆ ಗೊತ್ತಿದೆ. ಮ್ಯಾಗ್ನೆಟಿಸಮ್ ಅಂದ್ರೆ ಏನು ಅಂತ ನಾವು ಪ್ರಾಪರ್ ಆಗಿ ತಿಳ್ಕೊಂಡಿದೀವಿ. ನೀವು ಮ್ಯಾಗ್ನೆಟಿಸಮ್ ಕೆಲಸನ ತಿಳ್ಕೊಂಡ್ರೆ, ಮ್ಯಾಗ್ನೆಟಿಸಮ್ ನ ರಿಯಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಆವಾಗ ನಿಮಗೆ ಎಲ್ಲಾನು ಅರ್ಥ ಆಗ್ಬಿಡುತ್ತೆ. ಕೇವಲ ಈ ವಿಷಯವನ್ನ ತಿಳ್ಕೊಳ್ಳಿ. ಎಲ್ಲಕ್ಕಿಂತ ದೊಡ್ಡ ವಿಷಯ ಅಂದ್ರೆ ದೇಹದಲ್ಲಿ ಕಾಯಿಲೆಗಳು ಯಾಕಿರ್ತವೆ. ಜಗತ್ನಲ್ಲಿ ಯಾವುದೇ ರೋಗ ಆದ್ರೂ ಬ್ಲಡ್ ಸೆಲ್ಸ್ ಇಂದಾನೇ ಆಗೋದು. ಕ್ಯಾನ್ಸರ್ ನ ಸೆಲ್ಸ್ ಎಲ್ಲಿ ಡೆವಲಪ್ ಆಗುತ್ತೆ? ಬ್ಲಡ್ ಸೆಲ್ಸ್ ನಲ್ಲೇ. ಕೊರೋನಾದ ಸೆಲ್ಸ್ ಇಲ್ಲಿಂದ ಎಂಟರ್ ಆಗುತ್ತೆ, ಬ್ಲಡ್ ಸೆಲ್ಸ್ ಇಂದಾನೆ. ಜಗತ್ನಲ್ಲಿ ಯಾವುದೇ ಕಾಯಿಲೆಗಳು ಯಾಕೆ ಬರುತ್ತವೆ ಯೋಚನೆ ಮಾಡಿ ನೋಡಿ. ಹಾರ್ಟ್ ಅಟ್ಯಾಕ್ ಯಾಕೆ ಆಗುತ್ತೆ? ಹಾರ್ಟ್ಗೆ ಪ್ರಾಪರ್ ಪ್ರಪೋರ್ಷನ್ ಅಲ್ಲಿ ಬ್ಲಡ್ ಸಿಗದೆ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾಕಂದ್ರೆ ಆರ್ಗನ್ ಪಾರ್ಟ್ಗೆ ಪ್ರಾಪರ್ ಪ್ರಪೋರ್ಷನ್ ಅಲ್ಲಿ ಆಕ್ಸಿಜನೇಟೆಡ್ ಸಿಗಲ್ಲ. ಆವಾಗ ದೇಹದ ಸ್ಪೇರ್ ಪಾರ್ಟ್ಸ್ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡುತ್ತವೆ. ನಮ್ಮ ದೇಹದ ಫಂಕ್ಷನ್ ನಿಂತು ಹೋಗುತ್ತೆ. ಯಾವುದೇ ರೋಗ ತಗೊಳ್ಳಿ, ಪ್ಯಾರಾಲಿಸಿಸ್ ಇಂದ ಹಿಡಿದು ನಿಮಗೆ ಗೊತ್ತಿರೋ ಯಾವುದೇ ಕಾಯಿಲೆಗಳಾಗಿರ್ಲಿ, ಅವೆಲ್ಲದರ ರೂಟ್ ಕಾಸ್ ನಿಮಗೆ ಒಂದೇ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ನ ಕೊರತೆ, ಆಕ್ಸಿಜನ್ ನ ಕೊರತೆ. ಯಾವುದೇ ಕಾಯಿಲೆ ತಗೊಳ್ಳಿ, ಜಾಯಿಂಟ್ ಪೈನ್, ಬಾಡಿ ಪೈನ್ ಯಾಕಾಗುತ್ತೆ? ಈಗ ನನ್ನ ಕೈಯಲ್ಲಿ ನೋವಿದೆ ಅಂತ ಇಟ್ಕೊಳ್ಳಿ. ಕೈ ನೋವು ಇರೋದಕ್ಕೆ ಕಾರಣ ಏನು? ಯಾಕಂದ್ರೆ ಆ ಜಾಗದಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಸರಿಯಾಗಿ ಫ್ಲೋ ಆಗ್ತಾ ಇಲ್ಲ ಅಂತ ಅರ್ಥ. ಅಂದ್ರೆ ಪ್ರಾಪರ್ ಆಗಿ ಸರ್ಕ್ಯುಲೇಟ್ ಆಗ್ತಿಲ್ಲ, ಅದಕ್ಕೆ ಇಲ್ಲಿ ನೋಯ್ತಾ ಇದೆ. ಇದರರ್ಥ ಈ ಜಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಆಕ್ಸಿಜನ್ ಕೊರತೆ ಇದೆ, ಅದಕ್ಕೆ ನನ್ನ ದೇಹದಲ್ಲಿ ನೋವಿದೆ. ಮ್ಯಾಗ್ನೆಟ್ ಏನ್ ಮಾಡುತ್ತೆ? ಮ್ಯಾಗ್ನೆಟ್ ನಿಮ್ಮ ದೇಹದಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಸರ್ಕ್ಯುಲೇಟ್ ಮಾಡೋ ಕೆಲಸವನ್ನ ಮಾಡುತ್ತೆ. ನಿಮ್ಮ ದೇಹದೊಳಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋ ಕೆಲಸವನ್ನ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ಏನಾಗುತ್ತೆ? ಬಾಡಿ ಒಳಗೆ ಆಕ್ಸಿಜನ್ ಲೆವೆಲ್ ಹೆಚ್ಚುತ್ತೆ. ಈ ನ್ಯಾಚುರಲ್ ಬಯೋಮ್ಯಾಗ್ನೆಟ್ ನಿಮ್ಮ ದೇಹದಲ್ಲಿ ನ್ಯಾಚುರಲ್ ಪೇನ್ ಕಿಲ್ಲರ್ ನ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ 78 ಇಂಪಾರ್ಟೆಂಟ್ ಆರ್ಗನ್ ಪಾರ್ಟ್ಸ್ ಗಳಿವೆ ಮತ್ತು 72,000 ಬ್ಲಡ್ ವೆಸಲ್ಸ್ ಗಳಿವೆ. ಅದರ ಉದ್ದ ಸುಮಾರು 1,00,000 ಕಿಲೋಮೀಟರ್ಗಳಷ್ಟಾಗುತ್ತೆ. ಅಲ್ಲಿಂದ ಮತ್ತು ಆ ಬ್ಲಡ್ ವೆಸಲ್ ಗಳಿಂದ ಆಕ್ಸಿಜನೇಟೆಡ್ ಬ್ಲಡ್ ಕಂಟಿನ್ಯೂಸ್ಲಿ ನ್ಯೂಟ್ರಿಷನ್ಸ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಈ ಮ್ಯಾಗ್ನೆಟ್ ನಮ್ಮ ದೇಹದ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ನಮ್ಮ ದೇಹದೊಳಗೆ ಐರನ್ ಇದೆ ಮತ್ತು ಎನ್ವಿರಾನ್ಮೆಂಟ್ ನಲ್ಲಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದೆ. ನೀವೇನಾದ್ರೂ ನಮ್ಮ ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಮೇಲೆ ಮಲ್ಕೊಂಡ್ರೆ ನಾವು ಅದರಲ್ಲಿ ನಾರ್ತ್ ಪೋಲ್, ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಜನರೇಟ್ ಮಾಡ್ತೀವಿ. ಅದು ನಮ್ಮ ದೇಹದೊಳಗಿನ ಐರನ್ಗೆ ಅಟ್ರಾಕ್ಟ್ ಆಗಿ ಪುಲ್ ಅಂಡ್ ಪುಷ್ ಮಾಡೋದಕ್ಕೆ ಆರಂಭಿಸುತ್ತೆ. ಐರನ್ ಜೊತೆಲಿ ನಮ್ಮ ಮ್ಯಾಗ್ನೆಟಿಕ್ ಐರನ್ ಜೊತೆಲಿ ಹರಿಯೋದಕ್ಕೆ ಶುರು ಮಾಡುತ್ತೆ. ಅದರಿಂದ ಬ್ಲಡ್ ವೆಸಲ್ಸ್ ಒಳಗೆ ಒಂದು ಉದ್ದನೆಯ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಸೈನ್ಸ್ ಹೇಳುತ್ತೆ ಎಲ್ಲಿ ವ್ಯಾಕ್ಯೂಮ್ ಇದೆಯೋ ಅಲ್ಲಿ ಆಕ್ಸಿಜನ್ ವಿದಿನ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ತಲುಪುತ್ತೆ ಅಂತ. ಈಗ ನೀರಿದೆ, ಇದರಲ್ಲಿ
70% ವಾಟರ್ ಇದೆ ಮತ್ತೆ 30% ಏನಿದೆ ಆಕ್ಸಿಜನ್ ಇದೆ. ಸೊ ನಾನು ಇವಾಗ ಇನ್ನೊಂದು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡಿಸ್ತೀನಿ. ಇದೊಂದು ಇಂಜೆಕ್ಷನ್. ಈ ಮುಂದಿನ ಭಾಗವನ್ನ ನೀವೇನಾದ್ರೂ ಮ್ಯಾಗ್ನೆಟ್ ಅಂತ ಅನ್ಕೊಂಡ್ರೆ ಈ ಹಿಂದಿನ ಏರಿಯಾ ನಿಮಗೆ ಕಾಣ್ತಾ ಇದೆಯಲ್ಲ, ಅದನ್ನ ಸ್ವಲ್ಪ ಹೊತ್ತಿಗೆ ಐರನ್ ಅಂತ ಭಾವಿಸಿ. ಮ್ಯಾಗ್ನೆಟ್ ಏನ್ ಮಾಡುತ್ತೆ, ಐರನ್ ತಗೊಂಡು ಓಡೋದಕ್ಕೆ ಶುರು ಮಾಡುತ್ತೆ. ಆ ಕಾರಣದಿಂದ ನಮ್ಮ ಬ್ಲಡ್ ವೆಸಲ್ಸ್ ಅಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಖಾಲಿ ಜಾಗ ಹುಟ್ಕೊಳ್ಳುತ್ತೆ. ನಿಮ್ಮ ಲೆಫ್ಟ್ ಮತ್ತು ರೈಟ್ ಅಲ್ಲಿ ಲಂಗ್ಸ್ ಅಲ್ಲಿ ಆಕ್ಸಿಜನ್ ಇರುತ್ತೆ. ನಿಮ್ಮ ಲೆಫ್ಟ್ ಮತ್ತು ರೈಟ್ ನಲ್ಲಿ ನ್ಯಾಚುರಲ್ ಆಕ್ಸಿಜನ್ ಸಿಲಿಂಡರ್ ಇದೆ. ಮೂಗಿಂದ ನಾವು ತಗೊಳ್ಳೋ ಆಕ್ಸಿಜನ್ ನಿಮ್ಮ ಲೆಫ್ಟ್ ಮತ್ತು ರೈಟ್ ಲಂಗ್ಸ್ ನಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಆದ್ರೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತಾ ಇದ್ದ ಹಾಗೆ ನಿಮ್ಮ ಲೆಫ್ಟ್ ಮತ್ತು ರೈಟ್ ನ ಲಂಗ್ಸ್ ನಲ್ಲಿ ಸ್ಟೋರ್ ಆಗಿರೋ ಆಕ್ಸಿಜನ್ ಇಡೀ ಲೋಡ್ ವೆಸಲ್ ಒಳಗಡೆ ಹರಡ್ಕೊಳ್ಳಕ್ಕೆ ಶುರು ಮಾಡುತ್ತೆ. ನಮ್ಮ ದೇಹದೊಳಗೆ ಆಕ್ಸಿಜನ್ ನ ಪ್ರಮಾಣ ಹೆಚ್ಚಾಗಕ್ಕೆ ಶುರು ಆಗುತ್ತೆ. ಡಿಸಾಲ್ವ್ಡ್ ಆಕ್ಸಿಜನ್ ಪ್ರಮಾಣ ಹೆಚ್ಚುತ್ತೆ. ಆ ಕಾರಣದಿಂದ ನಮ್ಮ ಬ್ಲಡ್ ಹೆಲ್ದಿ ಆಗೋಕ್ಕೆ ಶುರು ಆಗುತ್ತೆ. ಬ್ಲಡ್ ಸೆಲ್ಸ್ ಹೆಲ್ದಿ ಇದ್ರೆ ಬಾಡಿ ಹೆಲ್ದಿ ಆಗಿರುತ್ತೆ.